ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನೈನ. ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಮೆಲಿಟಸ್ ಪ್ರಾಬ್ಲಮ್ ಇರೋರಿಗೆ ತೆಂಗಿನ ಎಣ್ಣೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗ್ತದೆ ಅನ್ನುವಂಥದ್ದನ್ನು ನಾನು ವಿವರಿಸಬೇಕು. ತುಂಬಾ ಜನರಿಗೆ ಒಂದು ಕಾಂಟ್ರವರ್ಸಿ ಇದೆ, ತೆಂಗಿನ ಎಣ್ಣೆ ಒಳ್ಳೆಯದೋ ಕೆಟ್ಟದೋ ದೇಹಕ್ಕೆ ಅಂತ. ತೆಂಗಿನ ಎಣ್ಣೆ ಅನ್ನುವಂಥದ್ದು ಬಹಳ ಒಳ್ಳೆಯದು. ಅದ್ರ ಶುದ್ಧವಾದ ತೆಂಗಿನ ಎಣ್ಣೆ, ಗಾಣದಿಂದ ತೆಗೆದ ತೆಂಗಿನ ಎಣ್ಣೆ ನಿಮಗೆ ಸಿಕ್ಕಿದ್ರೆ ಅದರಷ್ಟು ಉತ್ತಮವಾದಂತಹ ಆಯಿಲ್ ಮತ್ತೆ ಯಾವುದೂ ನಿಮಗೆ ಸಿಗ್ಲಿಕ್ಕಿಲ್ಲ. ತೆಂಗಿನ ಎಣ್ಣೆ ಎಷ್ಟು ಉತ್ತಮವಾದ ಎಲ್ಲಾ ಪ್ರಾಬ್ಲಮ್ಗಳಿಗೆ ಕೂಡ ತೆಂಗಿನ ಎಣ್ಣೆ ಅನ್ನುವಂಥದ್ದು ರಾಮಬಾಣವೇ. ಹಾಗಾಗಿ ಈಗ ಒಂದೇ ಒಂದು ಡಯಾಬಿಟಿಸ್ ತುಂಬಾ ಹರಡ್ತಿರೋದ್ರಿಂದ, ಜನಗಳಿಗೆ ತುಂಬಾ ಜನರಿಗೆ ಅದು ಇರೋದ್ರಿಂದ ತೆಂಗಿನೆಣ್ಣೆ ಯಾವ ರೀತಿಯಲ್ಲಿ ಉಪಯೋಗ ಆಗ್ತದೆ ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಬೆಳಿಗ್ಗೆ ಎದ್ದ ಕೂಡಲೇ ನೀವು ಒಂದು 15 ml ನಷ್ಟು ತೆಂಗಿನೆಣ್ಣೆ ತಗೊಂಡು ಒಂದು 15 ನಿಮಿಷ ಬಾಯಲ್ಲಿ ಇಟ್ಟುಕೊಳ್ಳುವಂಥದ್ದು. ಆಯಿಲ್ ಪುಲ್ಲಿಂಗ್ ತುಂಬಾ ಜನಕ್ಕೆ ಗೊತ್ತಿರಬಹುದು. ಬಾಯಲ್ಲಿ ಇಟ್ಟುಕೊಂಡು ಅದನ್ನ ಮುಕ್ಕಳಿಸುವಂಥದ್ದು, ಚೆನ್ನಾಗಿ ಮುಕ್ಕಳಿಸಿ ಒಂದು 1/4 ಗಂಟೆ ಬಾಯಲ್ಲೇ ಇಟ್ಕೊಳ್ಬೇಕಾಗ್ತದೆ. ನೀವು ಯಾವುದೇ ಟೂತ್ ಪೇಸ್ಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಬಾಯಿ ಕ್ಲೀನ್ ಆಗ್ಲಿಕ್ಕಿಲ್ಲ, ಹಾನಿಕಾರಕ ಜರ್ಮ್ಸ್ ಕ್ಲೀನ್ ಆಗ್ಲಿಕ್ಕಿಲ್ಲ. ಅದು ತೆಂಗಿನ ಎಣ್ಣೆಯಲ್ಲಿ ಅದು ಕಂಪ್ಲೀಟ್ ಆಗಿ ಕ್ಲೀನ್ ಆಗ್ತದೆ, ಸ್ವಚ್ಛ ಆಗಿ ಬಿಡ್ತದೆ. ಆಮೇಲೆ ಅದನ್ನು ಉಗುಳಬಹುದು. ಅದನ್ನ ಮಾಡಿ ಆಮೇಲೆ ಹಲ್ಲುಜ್ಜಿಕೊಳ್ಳಿ ನೀವು. ಅದು ಆಯಿಲ್ ಪುಲ್ಲಿಂಗ್ ಇಂದ ನಿಮ್ಮ ಮೌತ್ ಕ್ಲೆನ್ಸ್ ಆಗ್ತದೆ, ಹಾಗೆ ಹೃದಯ ಕೂಡ ಕ್ಲೆನ್ಸ್ ಆಗ್ತದೆ. ಹೃದಯಕ್ಕೂ ಬಹಳ ಒಳ್ಳೇದದು. ಯಾವುದಾದ್ರೂ ಪ್ರಾಬ್ಲಮ್ ಫ್ಯೂಚರ್ ಅಲ್ಲಿ ಬರುವಂತದನ್ನ ಪ್ರಿವೆಂಟ್ ಮಾಡ್ತದೆ, ಲಿವರ್ ಅನ್ನ ಶುದ್ಧಗೊಳಿಸ್ತದೆ ಈ ಯಾವುದು ಆಯಿಲ್ ಪುಲ್ಲಿಂಗ್ ಅನ್ನುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಸ್ವಲ್ಪ ಅದು ಹಲ್ಲುಜ್ಜಿ ಆದ್ಮೇಲೆ 2 ಚಮಚ 2 ಟೀ ಸ್ಪೂನ್ ತೆಂಗಿನೆಣ್ಣೆಯನ್ನ ಸೇವಿಸುವಂಥದ್ದು, ಶುದ್ಧವಾದ ತೆಂಗಿನೆಣ್ಣೆಯನ್ನ ಸೇವಿಸುವಂಥದ್ದು. ಅದರಲ್ಲಿ ಕೂಡ ಅತ್ಯುತ್ತಮವಾದಂತಹ ರಿಸಲ್ಟ್ ಸಿಕ್ಕಿದೆ. ಯಾಕಂದ್ರೆ ಒಂದು ಲಿವರ್ ಕ್ಲೆನ್ಸರ್, ನಾನು ಆಗ್ಲೇ ಹೇಳಿದೆ, ಲಿವರ್ ಅನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡ್ತದೆ. ಅದರಲ್ಲಿರುವಂತಹ ಸ್ಯಾಚುರೇಟೆಡ್ ಫ್ಯಾಟ್ ಲಿವರ್ ಅನ್ನಲ್ಲಿರುವಂತಹ ಒಳ್ಳೆ ಫ್ಯಾಟ್ ಅನ್ನ HDL ಅನ್ನ ಜಾಸ್ತಿ ಮಾಡ್ತದೆ. ಹಾಗಾಗಿ ಮತ್ತು ಕೆಟ್ಟ ಫ್ಯಾಟ್ ಅನ್ನ ರಿಪ್ಲೇಸ್ ಮಾಡಿಬಿಡ್ತದೆ. ಹಾಗಾಗಿ ತೆಂಗಿನೆಣ್ಣೆ ಬಹಳ ಒಳ್ಳೆಯದು. ಇನ್ನು ಪ್ಯಾಂಕ್ರಿಯಾಸ್ ಮತ್ತೆ ಡಯಾಬಿಟಿಸ್ ಅದು ಬಹಳ ಇಂಟರ್ ಕನೆಕ್ಟೆಡ್. ಪ್ಯಾಂಕ್ರಿಯಾಸ್ ಅಲ್ಲಿ ಸೆಕ್ರೇಟ್ ಆಗುವಂಥದ್ದು ಇನ್ಸುಲಿನ್ ಅನ್ನುವಂಥದ್ದು. ಹಾಗಾಗಿ ಪ್ಯಾಂಕ್ರಿಯಾಸ್ ನಲ್ಲಿ ಇನ್ಫ್ಲಮೇಷನ್ ಇರುವಂತ ಚಾನ್ಸಸ್ ಜಾಸ್ತಿ ಡಯಾಬಿಟಿಸ್ ಇರೋರಿಗೆ. ಆ ಇನ್ಫ್ಲಮೇಷನ್ ಅನ್ನ ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡ್ತದೆ. ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಇರ್ತದೆ ತೆಂಗಿನ ಎಣ್ಣೆಯಲ್ಲಿ. ಹಾಗಾಗಿ ಅದಕ್ಕೂ ಒಳ್ಳೆಯದು. ಇನ್ನು ನಿಮ್ಮ ಕರುಳನ್ನ ಸಂಪೂರ್ಣವಾಗಿ, ಎಷ್ಟು ಉದ್ದ ಅಷ್ಟೊಂದು ಮೀಟರ್ ಇರುವಂತಹ ಕರುಳನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡುವಂಥದ್ದೇ ತೆಂಗಿನ ಎಣ್ಣೆ. ಹಾಗೆ ಅಂತೇಳಿ ಲೂಸ್ ಮೋಷನ್ ಆಗೋದಿಲ್ಲ, ಯಾಕಂದ್ರೆ 2 ಸ್ಪೂನ್ ನೀವು ಕುಡಿಯುವಂಥದ್ದು ತೆಂಗಿನ ಎಣ್ಣೆ. ಹಾಗಾಗಿ ಅದರಲ್ಲಿ ಲೂಸ್ ಮೋಷನ್ ಏನಾಗೋದಿಲ್ಲ. ಅದ್ರ ಕಂಪ್ಲೀಟ್ ಆಗಿ ಕರುಳು ಸ್ವಚ್ಛವಾಗ್ತದೆ. ಕರುಳು ಸ್ವಚ್ಛವಾಗೋದಂದ್ರೆ ಮಲ ಎಲ್ಲ ಹೊರಗೆ ಬರ್ತದೆ, ಅಷ್ಟು ಮಾತ್ರ ಅಲ್ಲ, ಅದರಲ್ಲಿರುವಂತಹ ಸಣ್ಣ ಜರ್ಮ್ಸ್ ಕೂಡ ಕ್ಲೀನ್ ಆಗಿ ಬಿಡ್ತದೆ. ಇನ್ನು ನಿಮ್ಮ ಗಟ್ ಮತ್ತೆ ಬ್ರೈನಿಗೆ ತುಂಬಾ ಕನೆಕ್ಷನ್ ಇರೋದ್ರಿಂದ ನಿಮ್ಮ ಬ್ರೈನ್ ನ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತದೆ. ಬ್ರೈನ್ ಸಂಪೂರ್ಣವಾಗಿ ಫ್ಯಾಟಿಂದಲೇ ನಿರ್ಮಾಣ ಆಗಿರುವಂಥದ್ದು ನಿಮ್ಮ ಬ್ರೈನ್. ಅದಕ್ಕೆ ಕೂಡ ಈ ಶುದ್ಧವಾದಂತಹ ತೆಂಗಿನೆಣ್ಣೆ ಬಹಳಷ್ಟು ಸಪೋರ್ಟ್ ಮಾಡ್ತದೆ, ಬಹಳಷ್ಟು ಸಹಕಾರಿ ಆಗ್ತದೆ. ಇನ್ನು ನೆಕ್ಸ್ಟ್ ಅಡಿಗೆಯಲ್ಲಿ ಕೋಕೋನಟ್ ಆಯಿಲ್ ಅನ್ನು ಯೂಸ್ ಮಾಡುವಂಥದ್ದು. ಕೆಲವರಿಗೆ ಅದರ ಸ್ಮೆಲ್ ಅಲ್ಲಿ ಆಗ್ಲಿಕ್ಕಿಲ್ಲ, ಆದ್ರೆ ಅಭ್ಯಾಸ ಮಾಡ್ಕೊಳ್ಳೇಬೇಕು ನೀವು. ಅಡಿಗೆಯಲ್ಲಿ ನಾರ್ಮಲ್ ಒಗ್ಗರಣೆಯಿಂದ ಹಿಡಿದು ಡೀಪ್ ಫ್ರೈ ತನಕ ಕೋಕೋನಟ್ ಶುದ್ಧವಾದ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿ ನೋಡಿ, ನೀವು ಖಂಡಿತವಾಗಿ ಅತ್ಯುತ್ತಮವಾದಂತಹ ರಿಸಲ್ಟ್ ನಿಮಗೆ ಸಿಗ್ತದೆ. ಲ್ಯಾರಿಕ್ ಆಸಿಡ್ ಅದು ನಿಮ್ಮ ಬಾಯಿಂದಲೇ ಜೀರ್ಣವಾಗ್ತಾ ಹೊಟ್ಟೆಯಲ್ಲಿ ಸಂಪೂರ್ಣವಾಗಿ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ. ಹಾಗೂ ಅದರಲ್ಲಿ ಎಕ್ಸೆಸಿವ್ ಕೆಟ್ಟ ಫ್ಯಾಟ್ ಖಂಡಿತವಾಗಿ ಪ್ರೊಡ್ಯೂಸ್ ಆಗೋದಿಲ್ಲ. ಇನ್ನು ಈಗ ರಿಫೈನ್ಡ್ ಆಯಿಲ್ ಅಲ್ಲಿ ಕಾಯಿಸಿದಂತಹ ತರಕಾರಿಗಳು ಪದಾರ್ಥಗಳು ಯಾವುದು ಒಳ್ಳೇದಲ್ಲ, ಹೌದು. ಆದ್ರೆ ತೆಂಗಿನ ಎಣ್ಣೆಯಲ್ಲಿ ನೀವು ಡೀಪ್ ಫ್ರೈ ಮಾಡಿದಂತಹ ಐಟಮ್ ಖಂಡಿತ ತಿನ್ಬಹುದು, ಅಂದ್ರೆ ಲಿಮಿಟೆಡ್ ಆಗಿ, ಎಕ್ಸೆಸಿವ್ ಆಗಿಲ್ಲ, ಆದ್ರೆ ತಿನ್ಬಹುದು. ಆದ್ರೆ ಅದರಲ್ಲಿ ತುಂಬಾ ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ರಲ್ಲಿ ಈ ರಿಫೈನ್ಡ್ ಆಯಿಲ್ ಮಾಡೋದಕ್ಕಿಂತ ತುಂಬಾ ಒಳ್ಳೆ ಅಂಶಗಳೇ ಇದಾವೆ, ಏನೂ ಕೆಟ್ಟದಿಲ್ಲ. ಇನ್ನು ಇಂಪ್ರೂವ್ಸ್ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡ್ತದೆ. ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಲಿವರ್ಗೆ ಬಹಳ ಒಳ್ಳೇದು. ಮತ್ತೆ ಹೇಳ್ತಾ ಇದ್ದೇನೆ. ಇನ್ನು ಒಂದು ಪ್ರಯೋಗ ಮಾಡ್ಕೊಳ್ಳಿ, ಇವತ್ತು ಕೊಲೆಸ್ಟ್ರಾಲ್ ಅನ್ನು ಚೆಕ್ ಮಾಡಿ. ನೆಕ್ಸ್ಟ್ 1 ತಿಂಗಳು ನೀವು ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಬನ್ನಿ. ಪ್ರತಿ ನಿಮ್ಮ ಅಡಿಗೆಯಲ್ಲಿ ಕೂಡ ತೆಂಗಿನೆಣ್ಣೆಯನ್ನೇ ಯೂಸ್ ಮಾಡಿ, ಶುದ್ಧವಾದ ತೆಂಗಿನೆಣ್ಣೆ, ಹೊರಗಿಂದ ತಂದಿರುವಂತಹ ಪ್ಯಾರಾಶೂಟ್ ಇರ್ಬೋದು, ಅಂತ ಆಯಿಲ್ಗಳೆಲ್ಲ ಗಾಣದಿಂದ ತಯಾರಿಸಿದಂತಹ ಎಣ್ಣೆಯನ್ನೇ ಆದಷ್ಟು ತಗೊಂಡು ಬಂದು ಯೂಸ್ ಮಾಡಿ. ಆ 1 ತಿಂಗಳ ನಂತರ ನೀವು ಚೆಕ್ ಮಾಡಿಕೊಳ್ಳಿ, ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ 20-30% ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಿರ್ತದೆ. ಚೆಕ್ ಮಾಡಿ, ಇದೊಂದು ರಿಸರ್ಚ್ ಪ್ರೂವ್ ಆದಂತಹ ಒಂದು ಸತ್ಯ. ಹಾಗಾಗಿ ಇದನ್ನ ನೀವು ತೆಂಗಿನೆಣ್ಣೆಯನ್ನು ನಿಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಳಿ. ಇನ್ನು ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ನರ್ವಸ್ ಸಿಸ್ಟಮ್ಗೆ ಡಿಸೀಸ್ ಸಂಬಂಧಪಟ್ಟ ಡಿಸೀಸ್ ಅದಿರೋರಿಗೆ ಕಾಲಿಗೆ, ಪಾದಕ್ಕೆ ಮತ್ತು ಕಾಲ್ ಬೆರಳಿನ ಮಧ್ಯೆ ತೆಂಗಿನೆಣ್ಣೆಯನ್ನು ಲೇಪಿಸಿಕೊಂಡು ಮಲಗೋದ್ರಿಂದ, ಅಂಗಾಲಿಗೆ ಲೇಪಿಸಬೇಡಿ, ಅದು ಜಾರುವ ಚಾನ್ಸಸ್ ಇರ್ತದೆ ರಾತ್ರಿ. ಆದ್ರೆ ರಾತ್ರಿ ನೀವು ವಾಶ್ರೂಮಿಗೆಲ್ಲ ಹೋದ್ರೆ ಜಾರುವ ಚಾನ್ಸಸ್ ಇರ್ತದೆ. ಪಾದಕ್ಕೆ ಮತ್ತೆ ಕಾಲ್ ಬೆರಳುಗಳಿಗೆ ಲೇಪಿಸ್ಕೊಳ್ಳಿ, ಬಹಳ ಉತ್ತಮವಾದಂತಹ ಫಲಿತಾಂಶ ಸಿಗ್ತದೆ. ನಿಮ್ಮ ಆ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು, ಚುಚ್ಚುವಂತಹ ಸೆನ್ಸೇಷನ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಇನ್ನು ತೆಂಗಿನೆಣ್ಣೆಯನ್ನ ತಲೆಗೆ ಒಂದು ಡ್ರಾಪ್ ಇಟ್ಟು ಮಲಗೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ, ಡಯಾಬಿಟಿಕ್ ರೆಟಿನೋಪತಿ ಕೂಡ
ಸಮಸ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರ್ತದೆ. ನೆತ್ತಿಗೆ ಒಂದು ಡ್ರಾಪ್ ತೆಂಗಿನ ಎಣ್ಣೆಯನ್ನು ಹಚ್ಚಿ ಮಲಕೊಳ್ಳಿ ದಿನಾಲು, ಡೈಲಿ ಬೇಸಿಸ್ ಅಲ್ಲಿ. ಅದರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಇನ್ನು 5 ಡ್ರಾಪ್ಸ್ ಆಫ್ ಕೋಕೋನಟ್ ಆಯಿಲ್ ನಿಮ್ಮ ಹೊಕ್ಕಳಿಗೆ ರಾತ್ರಿ ಮಲಗುವಾಗ ಲೇಪಿಸಿ ಮಲಕ್ಕೊಳ್ಳಿ. ನೀವು ಹೊಕ್ಕಳಿಗೆ ಹಾಕಿ ಮಲಕ್ಕೊಳ್ಳಿ. ಅದರಿಂದ ನಿಮ್ಮ ಹೊಟ್ಟೆಯ ಒಳಗಿರುವಂತಹ ಎಲ್ಲ ಆರ್ಗನ್ಗಳು ರಿವೈಟಲೈಸ್ ಆಗಿಬಿಡ್ತದೆ, ಎನರ್ಜೆಟಿಕ್ ಆಗಿಬಿಡ್ತದೆ. ಯಾಕಂದ್ರೆ ಈ ಹೊಕ್ಕಳಿನ ಮೂಲಕವೇ ನಾವು ತಾಯಿಯ ಹೊಟ್ಟೆಯಲ್ಲಿರುವಾಗ ಆಹಾರ ಸಪ್ಲೈ ಆಗೋದು. ಹಾಗಾಗಿ ಹೊಕ್ಕಳಿನ ಮುಖಾಂತರ ನಮ್ಮ ಒಳಗಿನ ಎಲ್ಲ ಅಂಗಗಳಿಗೂ ಕನೆಕ್ಷನ್ ಇದೆ. ಹಾಗಾಗಿ ಈ ಹೊಕ್ಕಳಿನ ಮುಖಾಂತರ ತೆಂಗಿನೆಣ್ಣೆ ಒಳಗೆ ಹೋಗಿ ಎಲ್ಲ ಆರ್ಗನ್ಗಳು ರಿವೈಟಲೈಸ್ ಆಗ್ತವೆ. ಮತ್ತು ನೀವು ಕೆಲಸ ಮಾಡಿ ಒಂದು ಫ್ಯಾಟಿಗ್ ಅಥವಾ ಸುಸ್ತು, ನಿತ್ರಾಣ ಆಗುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಆರ್ಗನ್ಗಳು ಶಕ್ತಿಯುತವಾಗ್ತಾ ಬರ್ತವೆ, ಕಾರ್ಯದಕ್ಷತೆ ಜಾಸ್ತಿ ಆಗ್ತಾ ಬರ್ತದೆ. ಹಾಗಾಗಿ ಅನೇಕ ಉಪಯೋಗಗಳಿವೆ ತೆಂಗಿನೆಣ್ಣೆಯಿಂದ. ಇವಿಷ್ಟು ಡಯಾಬಿಟಿಸ್ಗೆ ತೆಂಗಿನೆಣ್ಣೆಯನ್ನು ಯಾವ ರೀತಿಯಲ್ಲಿ ನೀವು ಉಪಯೋಗ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಧನ್ಯವಾದಗಳು.